ಮಾದಾರ ಚೆನ್ನಯ್ಯ ಜೀವನ ಚರಿತ್ರೆ. ಈ ಲೇಖನಿಯಲ್ಲಿ ಮಾದಾರ ಚೆನ್ನಯ್ಯ ಅವರ ಜೀವನ ಚರಿತ್ರೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪಿಸಿದ ನಂತರ ಭಾರತದ ಎಲ್ಲಾ ಭಾಗಗಳಿಂದ ಆಧ್ಯಾತ್ಮ ಮತ್ತು ಸತ್ಯಾನ್ವೇಷಕರು ಸೇರಿದಂತೆ ಪ್ರಬುದ್ಧ ಪುರುಷರು ಮತ್ತು ಮಹಿಳೆಯರ ನಕ್ಷತ್ರಪುಂಜವು ಕಲ್ಯಾಣಕ್ಕೆ ಬಂದಿತು. ಅವರಲ್ಲಿ ಮಾದಾರ ಚೆನ್ನಯ್ಯ ಎಂಬಾತ ತಮಿಳುನಾಡಿನಿಂದ ಬಂದಿದ್ದ ಎನ್ನಲಾಗಿದೆ. ಮಾದಿಗ ಜಾತಿಗೆ ಸೇರಿದ ಮಾದಾರ ಚೆನ್ನಯ್ಯನವರು ಶಿವನ ಪರಮ ಭಕ್ತರಾಗಿದ್ದರು ಮತ್ತು ಅನುಭವ ಮಂಟಪದಲ್ಲಿ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. ಜೀವನೋಪಾಯಕ್ಕಾಗಿ ಚಮ್ಮಾರ ಕೆಲಸ ಮಾಡುತ್ತಿದ್ದರು ಮತ್ತು ಶಿವಶರಣರಿಗೆ ಚಪ್ಪಲಿ ಮಾಡುತ್ತಿದ್ದರು. ಬಸವೇಶ್ವರರು ಮಾದಾರ ಚೆನ್ನಯ್ಯನ ಬಗ್ಗೆ ಬಹಳ ಗೌರವವನ್ನು ಹೊಂದಿದ್ದರು ಮತ್ತು ಅವರ ವಚನಗಳಲ್ಲಿ ಮಾತುಗಳಲ್ಲಿ ಅವರ ಹೆಸರನ್ನು ಹಲವಾರು ಬಾರಿ ಉಲ್ಲೇಖಿಸಿದ್ದಾರೆ. ಬಸವೇಶ್ವರರು ತಮ್ಮ ಒಂದು ವಚನದಲ್ಲಿ ಮಾದಾರ ಚೆನ್ನಯ್ಯ ಅವರ ಅಜ್ಜ ಎಂದು ಹೇಳಿದರೆ, ಇನ್ನೊಂದರಲ್ಲಿ ಅವರು ತಮ್ಮ ಕಿರಿಯ ಚಿಕ್ಕಪ್ಪ ಮಾದಾರ ಚೆನ್ನಯ್ಯ ಅವರನ್ನು ಪ್ರೀತಿಸಿ ಬೆಳೆಸಿದರು ಎಂದು ಹೇಳುತ್ತಾರೆ ಮತ್ತು ಇನ್ನೊಂದು ವಚನದಲ್ಲಿ ಬಸವೇಶ್ವರರು ದಾಸಿಯ ಮಗನ ಸಂಯೋಗದಿಂದ ಜನಿಸಿದರು ಎಂದು ಹೇಳುತ್ತಾರೆ. ಚೆನ್ನಯ್ಯನ ಮನೆಯಲ್ಲಿ ಸೇವಕ ಮತ್ತು ಕಕ್ಕಯ್ಯ ಮತ್ತು ಕೂಡಲ ಸಂಗಮ್ಮ ಎಂಬುವರ ಮನೆಯಲ್ಲಿದ್ದ ಸೇವಕಿಯ ಮಗಳು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಇದೆಲ್ಲವೂ ಮಾದಾರ ಚೆನ್ನಯ್ಯನವರು ಬಸವೇಶ್ವರ ಹಿರಿಯ ಸಮಕಾಲೀನರು ಎಂಬುದನ್ನು ತೋರಿಸುತ್ತದೆ. ಪ್ರಾಮಾಣಿಕ ಭಕ್ತಿಯಿಂದ ಭಗವಂತನನ್ನು ಗೆದ್ದೆ. ಮಾದಾರ ಚೆನ್ನಯ್ಯನು ಸ್ವತಃ ಶಿವನ ಮಹಾನ್ ಭಕ್ತನಾಗಿದ್ದ ಚೋಳ ರಾಜ ಕರಿಕಾಲ ಚೋಳನ ಲಾಯಕ್ಕೆ ಮೇವನ್ನು ಪೂರೈಸುತ್ತಿದ್ದನು. ಮೇವು ತರಲು ಮಾದಾರ ಚೆನ್ನಯ್ಯ ಕಾಡಿಗೆ ಹೋಗುತ್ತಿದ್ದರು. ಹುಲ್ಲನ್ನು ಕತ್ತರಿಸಿ ಕಟ್ಟಿದ ನಂತರ ಏಕಾಂತ ಸ್ಥಳಕ್ಕೆ ಹೋಗಿ ಶಿವನನ್ನು ಧ್ಯಾನಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಭಗವಾನ್ ಶಿವನ ಮೇಲಿನ ಅವನ ಭಕ್ತಿ ಎಷ್ಟು ತೀವ್ರವಾದ ಮತ್ತು ಪರಿಶುದ್ಧವಾಗಿದೆ ಎಂದರೆ ಭಗವಂತನು ಚೆನ್ನಯ್ಯನು ಅರ್ಪಿಸಿದ ಗಂಜಿಯನ್ನು ನೈವೇದ್ಯ ಎಂದು ಸ್ವೀಕರಿಸುತ್ತಿದ್ದನು. ಒಮ್ಮೆ ಮಾದಾರ ಚೆನ್ನಯ್ಯನವರು ನೀಡಿದ ಘಮಘಮಿಸುವ ಕಾಳಿನ ರುಚಿ ನೋಡಿದೆ ಭಗವಾನ್ ಶಿವನು ರಾಜ ಕರಿಕಾಲ ಚೋಳನ ಅರ್ಪಣೆಯನ್ನು ಸ್ವೀಕರಿಸಲಿಲ್ಲ. ಇದು ಚಿನ್ನದ ಭಕ್ಷ್ಯಗಳಲ್ಲಿ ಬಡಿಸಿದ ರುಚಿಕರವಾದ ಆಹಾರವನ್ನು ಒಳಗೊಂಡಿತ್ತು. ಕರಿಕಾಲನು ತನ್ನ ನೈವೇದ್ಯವನ್ನು ಸ್ವೀಕರಿಸದಿರಲು ಕಾರಣವನ್ನು ಕೇಳಿದಾಗ ಶಿವನು ಮಾದಾರ ಚೆನ್ನಯ್ಯನವರು ನೀಡಿದ ರುಚಿಯಾದ ಕಾಳುಗಳನ್ನು ಸೇವಿಸಿದ ನಂತರ ತಾನು ಹೊಟ್ಟೆ ತುಂಬಿದ್ದೇನೆ ಎಂದು ಹೇಳಿದನು. ಇದಲ್ಲದೆ ಯಾವುದೇ ಆಡಂಬರ ಮತ್ತು ಪ್ರದರ್ಶನವಿಲ್ಲದೆ ತನ್ನ ಕಾಣಿಕೆಯನ್ನು ನೀಡುವ ಮಾದಾರ ಚೆನ್ನಯ್ಯನ ಪ್ರಾಮಾಣಿಕ ಭಕ್ತಿಯಿಂದ ಅವನು ಸಂತೋಷಗೊಂಡಿದ್ದೇನೆ ಎಂದು ಭಗವಂತ ಅವನಿಗೆ ಹೇಳಿದನು. ಇದನ್ನು ಕೇಳಿದ ಕರಿಕಾಲ ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಮಹಾನ್ ಶಿವಭಕ್ತನಿಗೆ ನಮಸ್ಕರಿಸಿದನು. ಜಾತಿಯನ್ನು ಬಿಂಬಿಸುವುದು ನಿರರ್ಥಕ ಎಂದು ಪ್ರಶ್ನಿಸಿದರು. ಮಾದಾರ ಚೆನ್ನಯ್ಯ ಅವರು ಅಂಕಿತನಾಮ ಪೆನ್ನಿಮೆ ನಿಜಾತ್ಮರಾಮನ ದೊಂದಿಗೆ ಕೊನೆಗೊಳ್ಳುವ ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಅವರ 10 ವಚನಗಳು ಮಾತ್ರ ಲಭ್ಯವಿವೆ. ಮಾದಾರ ಚೆನ್ನಯ್ಯನವರು ತಮ್ಮ ವಚನಗಳಲ್ಲಿ ಒಬ್ಬರ ಜಾತಿಯನ್ನು ಶ್ರೇಷ್ಠವೆಂದು ಬಿಂಬಿಸುವ ನಿರರ್ಥಕತೆಯ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಎಲ್ಲಾ ಮಾನವರು ತಮ್ಮ ತಾಯಿಯ ಯೋನಿಯ ಮೂಲಕ ಹುಟ್ಟಿದ್ದಾರೆ ಮತ್ತು ಮಾಂಸ ಮತ್ತು ಮೂಳೆಗಳಿಂದ ಕೂಡಿದ್ದಾರೆ ಎಂದು ಹೇಳುತ್ತಾರೆ. ಆದ್ದರಿಂದ ತನ್ನನ್ನು ತಾನು ಶ್ರೇಷ್ಠ ಎಂದು ಹೇಳಿಕೊಳ್ಳುವುದರಲ್ಲಿ ಮತ್ತು ಇನ್ನೊಬ್ಬರನ್ನು ಕೀಳು ಎಂದು ಹೇಳುವುದರಲ್ಲಿ ಯಾವುದೇ ತರ್ಕವಿಲ್ಲ. ಅವನ ಪ್ರಕಾರ ಒಬ್ಬ ವ್ಯಕ್ತಿಯ ವಂಶಾವಳಿಯು ಒಬ್ಬನ ನೀತಿಯ ನಡತೆಯ ಮೇಲೆ ಅವಲಂಬಿತವಾಗಿರುತ್ತದೆಯೇ ಹೊರತು ಜಾತಿಯ ಮೇಲೆ ಅಲ್ಲ. ಕೇವಲ 2 ಜಾತಿಗಳಿವೆ, ಮಾನವರು ಆಯ್ಕೆ ಮಾಡಲು ಸದ್ಗುಣ ಅಥವಾ ಅನೈತಿಕ. ಪ್ರಜ್ವಲಿಸುವ ದೀಪದ ಸಾದೃಶ್ಯವನ್ನು ನೀಡುತ್ತಾ ಮಾದಾರ ಚೆನ್ನಯ್ಯನು ಎಣ್ಣೆ, ಬತ್ತಿ ಮತ್ತು ಬೆಂಕಿಯ ಸಂಯೋಜನೆಯಾದಾಗ ದೀಪವು ಬೆಳಗುತ್ತದೆ ಎಂದು ಹೇಳುತ್ತಾರೆ. ಅಂತೆಯೇ ಕ್ರಿಯೆ ಮತ್ತು ಜ್ಞಾನದ ಸಂಶ್ಲೇಷಣೆಯ ಮೂಲಕ ಮಾತ್ರ ಒಬ್ಬರು ಸತ್ಯವನ್ನು ಗ್ರಹಿಸಬಹುದು. ವೃತ್ತಿಯಲ್ಲಿ ನಿರತರಾಗಿದ್ದರೂ ಪರಮಾತ್ಮನಲ್ಲಿ ಮಗ್ನರಾಗಬೇಕು ಎನ್ನುತ್ತಾರೆ.